ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಸೆಕೆಂಡ್ ಇಯರ್ನ ಪ್ರೊಬ್ಯಾಬಿಲಿಟಿ ಚಾಪ್ಟರ್ಗೆ ರಿಲೇಟೆಡ್ ಆಗಿರುವಂಥ KCET ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ. ಯಾರೆಲ್ಲ ಇನ್ನೂ ಈ ಚಾಪ್ಟರ್ಗೆ ರಿಲೇಟೆಡ್ ಆದಂತಹ ಒನ್ ಶಾರ್ಟ್ ವಿಡಿಯೋನ ನೋಡಿಲ್ಲ, ಇವಾಗಲೇ ಹೋಗಿ ನೋಡ್ಕೊಂಡು ಬನ್ನಿ. ಯಾಕಂತಂದರೆ ಅಲ್ಲಿ ನಾವು ತುಂಬ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ವಿ. ಆ ಪ್ರಾಬ್ಲಮ್ಗಳನ್ನು ನೀವು ನೋಡಿದರೆ ಸಾಕು, ನೀವು CET-ಯಲ್ಲಿರುವಂತಹ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬಹುದು. ಇದಕ್ಕಿಂತನೂ ಮೊದಲು ನಿಮಗೆ ಪ್ರೊಬ್ಯಾಬಿಲಿಟಿದು ಬೇಸಿಕ್ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಅದು ಎಲ್ಲಿದೆ ಅಂತಂದರೆ ಫಸ್ಟ್ ಇಯರ್ ಪ್ರೊಬ್ಯಾಬಿಲಿಟಿ ಚಾಪ್ಟರಲ್ಲಿದೆ. ಸೊ ಅದರದ್ದು ಕಂಟಿನ್ಯೂಯೇಷನ್ನೇ ನಿಮ್ಗೆ ಸೆಕೆಂಡ್ ಇಯರಲ್ಲಿ ಬರುವಂಥದ್ದು. ನೀವು ಇಯರ್ಗಳನ್ನು ನೋಡೋದಾದರೆ ಎಲ್ಲ ಇಯರಲ್ಲೂ ಆಲ್ಮೋಸ್ಟ್ 1 or 2 ಕ್ವಶನ್ಸ್ ಇದೆ. ಕೆಲವೊಂದು ಕಡೆ 3 to 4 ಕ್ವಶನ್ಗಳು ಇದೆ, ಆಯಿತಾ. ಆದರೆ 2024ಅಲ್ಲಿ ಒಂದು ಕ್ವಶನ್ ಇಲ್ಲ. ಯಾಕಂತ ಅಂದರೆ ಅದು ಡಿಲೀಟೆಡ್ ಪೋರ್ಷನ್ ಮೇಲೆ ಕೇಳಿದ್ದಾರೆ, ಅದನ್ನು ನಾವಿಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಸೊ ಬೇಗ ಬೇಗ ನಾವು ಈ ಚಾಪ್ಟರಲ್ಲಿ ಏನಿದೆ ಅನ್ನೋದನ್ನು ಸಮ್ಮರಿನ ನೋಡಿಕೊಂಡು ಅದಾದಮೇಲೆ ನಾವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ. ಸೊ ಯು ಕ್ಯಾನ್ ಸಿ ಹಿಯರ್, ಇದೇನು, ಇಟ್ ಈಸ್ ಎನ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ರೋಲಿಂಗ್ ಅ ಡೈ, ಒಂದು ಡೈನ ನಾವು ರೋಲ್ ಮಾಡ್ತಾ ಇದ್ದೀವಿ. ಆವಾಗ ಔಟ್ಕಮ್ ಏನು ಬರುತ್ತಲ್ಲ ಅದನ್ನು ನಮಗೆ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಔಟ್ಕಮ್ ಏನು ಬರುತ್ತಲ್ಲ, ಇವಾಗ 1 2 3 4 5 6 ಬರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಅ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು ಟರ್ಮ್ ಬರುತ್ತೆ, ದಟ್ ಈಸ್ ಈವೆಂಟ್. ಈವೆಂಟ್ ಏನಂತ ಅಂದರೆ ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್. ಇವಾಗ ನಮಗೆ ಸ್ಯಾಂಪಲ್ ಸ್ಪೇಸ್ 1 to 6 ಅಂತ ಸಿಕ್ಕಿದೆ. ಅದರಲ್ಲಿ ಗೆಟಿಂಗ್ ಅ ಈವನ್ ನಂಬರ್ ಅಂತ ಹೇಳಿದರೆ ಇಟ್ ಈಸ್ ನಥಿಂಗ್ ಬಟ್ ಅ ಈವೆಂಟ್ ಆಗಿರುತ್ತೆ. ನಾವು 2 to the power n ಈವೆಂಟ್ಗಳನ್ನು ಬರೀಬಹುದು. n ಅಂತಂದರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ. ಓಕೆನಾ, ಇದನ್ನೆಲ್ಲ ನಾವು ಕಲ್ತಿದ್ದೀವಿ ಆಲ್ರೆಡಿ. ಇನ್ನೂ ಒಂದು ಇಂಪಾರ್ಟೆಂಟಾಗಿ ನೀವು ಏನನ್ನು ನೆನ್ಪಿಟ್ಕೋಬೇಕು ಅಂತಂದರೆ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂ ಈಸ್ ಆಲ್ವೇಸ್ ಲೈಸ್ ಬಿಟ್ವೀನ್ 0 to 1. 0 ಮತ್ತು 1 ಮಿಡ್ಲಲ್ಲೇ ಇರುತ್ತೆ. 0ನೂ ಇದ್ದಿರ್ಬೋದು, 1 ಇದ್ದಿರಬಹುದು. ಟೋಟಲ್ ಆಗಿ ಫ್ರಮ್ ಇನ್ಕ್ಲೂಡಿಂಗ್ 0 and 1 ಇಟ್ ವಿಲ್ ಲೈಸ್ ಬಿಟ್ವೀನ್ 0 to 1 ಆಗಿರುತ್ತೆ. ಒಂದು ವೇಳೆ ಸಾಲ್ವ್ ಮಾಡುವಾಗ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂ 1ಗಿಂತ ಜಾಸ್ತಿ ಬಂತು ಅಥವಾ ನೆಗೆಟಿವ್ ಬಂತು ಅಂತಂದರೆ ನೀವು ಮಾಡಿರೋ ಮೆಥಡು ರಾಂಗ್ ಆಗಿದೆ ಅಂತ ಅರ್ಥ. ಸೊ ಈ ಸೆಕೆಂಡ್ ಇಯರ್ ಪ್ರೊಬ್ಯಾಬಿಲಿಟಿಯಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದರೆ ಯು ಕ್ಯಾನ್ ಸಿ ಹಿಯರ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಂಗಂತ ಅಂದರೆ ಅಕರೆನ್ಸ್ ಆಫ್ ಒನ್ ಈವೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಅದರ್. ಯಾವುದೋ ಒಂದು ಈವೆಂಟ್ ಇದೆ, ಅದ್ರ ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗಿದೆ, ಅಂತಹದ್ದನ್ನು ನಾವು ಏನಂತ ಕರಿತೀವಿ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಯು ಕ್ಯಾನ್ ಸಿ ಹಿಯರ್ ಈವೆಂಟ್ ಇ ಗಿವನ್ ದಟ್ ಅಕರೆನ್ಸ್ ಆಫ್ ದ ಈವೆಂಟ್ ಎಫ್. ಈವೆಂಟ್ ಇ ಮೇಲೆ ಈವೆಂಟ್ ಎಫ್ ಏನು ಮಾಡ್ತಾ ಇದೆ, ಎಫೆಕ್ಟ್ ಮಾಡ್ತಾ ಇದೆ. ಅಂಥದ್ದನ್ನು ನಾವೇನಂತ ಕರಿತೀವಿ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡಬಹುದು ಅಂತಂದರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಆಗಿರುತ್ತೆ. ಅದೇ ರೀತಿಯಾಗಿ ನಾನು ಹೇಳ್ದಂಗೆ ಪ್ರೊಬ್ಯಾಬಿಲಿಟಿ ಯಾವಾಗಲೂ ಏನಾಗಿರುತ್ತೆ, 0 ಮತ್ತು ಇನ್ಕ್ಲೂಡಿಂಗ್ 0 ಆ್ಯಂಡ್ ಇನ್ಕ್ಲೂಡಿಂಗ್ 1, 0 ಮತ್ತು 1 ಮಿಡ್ಲಲ್ಲಿ ಇರುತ್ತೆ. ದಿಸ್ ಈಸ್ ಒನ್ ಮೋರ್ ಥಿಂಗ್. ಪ್ರೊಬ್ಯಾಬಿಲಿಟಿ ಆಫ್ ಇ ಕಾಂಪ್ಲಿಮೆಂಟ್ ಗಿವನ್ ಎಫ್ ಅಂತಂದರೆ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಆಫ್ ದ ಇ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಎಫ್ ಆಗಿರುತ್ತೆ. ಇದೆಲ್ಲದು ಪ್ರಾಪರ್ಟಿ ನಾವು ಎಲ್ಲಿ ಕಲ್ತಿರೋವಂಥದ್ದು, ವಿ ಸ್ಟಡಿಡ್ ಇನ್ ದ ಒನ್ ಶಾರ್ಟ್ ವಿಡಿಯೋ ಆಫ್ ದಿಸ್ ಚಾಪ್ಟರ್. ಇದೇ ಚಾಪ್ಟರ್ದು ಒನ್ ಶಾರ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಫಾರ್ ದ ಎ ಆರ್ ಬಿ, ಎ ಆರ್ ಬಿ ಅಂತ ಕನ್ಸಿಡರ್ ಮಾಡಬಹುದು, ಅಥವಾ ಇ ಆರ್ ಎಫ್ ಅಂತ ಕನ್ಸಿಡರ್ ಮಾಡಿದರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಗಿವನ್ ಜಿ ಅಂತ ಕನ್ಸಿಡರ್ ಮಾಡಿದರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ಜಿ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಜಿ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಗಿವನ್ ಜಿ ಆಗಿರುತ್ತೆ. ಇದನ್ನು ಹೆಂಗೆ ಬರೆದಿರುವಂಥದ್ದು, ಯೂಸಿಂಗ್ ದ ಪ್ರಾಪರ್ಟಿ ಆಫ್ ಎ ಆರ್ ಬಿ. ಎ ಆರ್ ಬಿ ಹೆಂಗೆ ಸಿಕ್ಕಿರೋಂಥದ್ದು ನೆನಪಿದೆಯಾ? ಇದನ್ನು ಫಸ್ಟ್ ಇಯರ್ ಟಾಪಿಕಲ್ಲಿ ಕಲ್ತಿದ್ದೀವಿ. ಪ್ರೊಬ್ಯಾಬಿಲಿಟಿ ಆಫ್ ಇ ಆರ್ ಎಫನ್ನು ಬರೆಯೋದಾದರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಆಗಿರುತ್ತೆ. ಓಕೆನಾ. ಸಿಮಿಲರ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ನ ಹೆಂಗೆ ಫೈಂಡ್ ಔಟ್ ಮಾಡಬಹುದು ಅಂತಂದರೆ ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ದ ಮಲ್ಟಿಪ್ಲಿಕೇಶನ್ ಥಿಯರಮ್ ಆಫ್ ಪ್ರೊಬ್ಯಾಬಿಲಿಟಿ. ಇದು ಹೆಂಗಂತಂದರೆ ಅಕರೆನ್ಸ್ ಆಫ್ 2 events ಟುಗೆದರ್ ಗೆಟಿಂಗ್ ಅ ಕಿಂಗ್ ಆ್ಯಂಡ್ ಅ ಸ್ಪೇಡ್ ಕಾರ್ಡ್ ವೈಲ್ ಪಿಕಿಂಗ್ 2 cards ಅಂತ ಹೇಳಿದರೆ ಆ್ಯಂಡ್ ಅಂತ ಬಂದಾಗ ಇದನ್ನು ಕನ್ಸಿಡರ್ ಮಾಡ್ತೀವಿ. ಅವಾಗೇನಾಗುತ್ತೆ, ಕಿಂಗ್ ಕಾರ್ಡನ್ನು ನೀವು ಪಿಕ್ ಮಾಡಿ ಆಗಿದೆ. ಅದೇ ರೀತಿಯಾಗಿ ಸ್ಪೇಡ್ ಕಾರ್ಡನ್ನು ಪಿಕ್ ಮಾಡುವಾಗ 52 ಕಾರ್ಡಲ್ಲಿ ಆಲ್ರೆಡಿ 1 ಕಾರ್ಡನ್ನು ಪಿಕ್ ಮಾಡಿದರೆ ಉಳಿದಿರುವಂಥದ್ದು ಎಷ್ಟು, 51 ಕಾರ್ಡ್ ಆಗಿರುತ್ತೆ. ಸೊ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಮಲ್ಟಿಪ್ಲಿಕೇಶನ್ ಥಿಯರಮ್ ಆಫ್ ಪ್ರೊಬ್ಯಾಬಿಲಿಟಿನ
ಡಿಫೈನ್ ಮಾಡ್ತೀವಿ. ಅದೇ ರೀತಿಯಾಗಿ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಪ್ರೊಬಾಬಿಲಿಟಿ ಆಫ್ ಎಫ್ ಇಂಟು ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎಫ್. ದಿಸ್ ಈಸ್ ಅಬ್ಟೈನ್ಡ್ ಫ್ರಮ್ ದ ಕಂಡೀಷನಲ್ ಪ್ರೊಬಾಬಿಲಿಟಿ ಓನ್ಲಿ. ಇದನ್ನೇ ರೀರೈಟ್ ಮಾಡಿ ಬರ್ದಿರುವಂಥದ್ದು. ಇಲ್ಲಿ ನೋಡಿ, ಇ ಇಂಟರ್ಸೆಕ್ಷನ್ ಎಫ್ ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎಫ್ ಇಂಟು ಪ್ರೊಬಾಬಿಲಿಟಿ ಆಫ್ ಎಫ್ ಅಂತ ಬರಿಬಹುದು. ಓಕೆನಾ. ಅದೇ ರೀತಿಯಾಗಿ ಇಫ್ ಇ ಆ್ಯಂಡ್ ಎಫ್ ಆರ್ ದ ಇಂಡಿಪೆಂಡೆಂಟ್ ಈವೆಂಟ್. ಇಂಡಿಪೆಂಡೆಂಟ್ ಈವೆಂಟ್ ಅಂತಂದರೆ ಈಸಿಯಾಗಿ ಹೇಳ್ಬೋದು, ಹೇಳ್ತೀನಿ ಕೇಳಿ. ನಾನಿವಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಆ ಚಾಪ್ಟರಲ್ಲಿ. ಯಾವುದಕ್ಕೆ? ಮಲ್ಟಿಪ್ಲಿಕೇಶನ್ ಮತ್ತು ಇಂಡಿಪೆಂಡೆಂಟನ್ನು ನಾನು ಕರೆಕ್ಟಾಗಿ ಹೇಳ್ತೀನಿ. ಯಾಕಂತಂದರೆ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಯಾವ ಫಾರ್ಮುಲಾ ಇಂಪಾರ್ಟೆಂಟಾಗಿ ಯೂಸ್ ಮಾಡಬೇಕು ಅನ್ನೋದು ಕೊಟ್ಟಿರುವಂಥ ಡೆಫಿನೇಷನ್ ಮೇಲೆ, ನಿಮಗೆ ಕೊಟ್ಟಿರುವಂಥ ಪ್ರಾಬ್ಲಮ್ದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಒಂದು ಗ್ಲಾಸ್ ಟಬ್ ಇದೆ ಅಂತ ಇಟ್ಕೊಳ್ಳೋ, ಅಥವಾ ಒಂದು ಬಾಕ್ಸ್ ಒಳಗಡೆ ಏನಿದೆ? ಬಾಲ್ ಇದೆ, ರೆಡ್ ಬಾಲು, 3 ರೆಡ್ ಬಾಲು 5 ಬ್ಲ್ಯಾಕ್ ಬಾಲ್ ಇದೆ ಅಂತ ಇಟ್ಕೊಳ್ಳೋ. ಓಕೆನಾ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಪಿಕ್ಕಿಂಗ್ ಅ ರೆಡ್ ಬಾಲ್ ಅಂತ ಕೇಳ್ತೀನಿ. ಅವಾಗ ಏನಾಗುತ್ತೆ? ಫಾರ್ ದ ಫಸ್ಟ್ ಟೈಮ್ ರೆಡ್ ಬಾಲ್ನ ಪಿಕ್ ಮಾಡುವಂಥ ಪ್ರೊಬಾಬಿಲಿಟಿ ಏನಾಗುತ್ತೆ? 3/8. ಯಾಕಂತಂದರೆ 3 ರೆಡ್ ಬಾಲು 5 ಬ್ಲ್ಯಾಕ್ ಬಾಲ್ ಇದೆ. ಎರಡರದ್ದು ಎಡಿಷನ್ ಮಾಡಿದರೆ ಟೋಟಲ್ 8 ಬಾಲ್ಸ್ ಆಗುತ್ತೆ. ಅದರಲ್ಲಿ ರೆಡ್ ಬಾಲ್ ಸಿಗುವಂಥದ್ದು ಏನಾಗುತ್ತೆ? 3/8 ಆಗುತ್ತೆ. ಓಕೆನಾ. ಆ ಬಾಲನ್ನು ನಾನು ಕೈಯಲ್ಲೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಬಾಲ್ನ ಡ್ರಾ ಮಾಡ್ತೀನಿ. ಆವಾಗ ಗೆಟ್ಟಿಂಗ್ ರೆಡ್ ಬಾಲ್ ಅಂತ ಪುನಃ ಹೇಳಿದರೆ ಏನಾಗುತ್ತೆ? ಆಲ್ರೆಡಿ ಒಂದು ಬಾಲ್ನ ಪಿಕ್ ಮಾಡಿದ್ದೀನಿ, ಕೈಯಲ್ಲಿ ಇದೆ. ಇಲ್ಲಿರೋಷ್ಟಂಥದ್ದು ಎಷ್ಟು? 7 ಬಾಲ್ಸ್ ಮಾತ್ರ. ಅದರಲ್ಲಿ ಎಷ್ಟು ರೆಡ್ ಬಾಲ್ ಇದೆ? 2 ಇರುವಂಥದ್ದು. ಪಿಕ್ಕಿಂಗ್ ರೆಡ್ ಬಾಲ್ ಫಾರ್ ದ ಸೆಕೆಂಡ್ ಟೈಮ್ ವಿಲ್ ಬಿ ವಾಟ್? 2/7 ಆಗಿರುತ್ತೆ. ಕರೆಕ್ಟಾ? ಸೊ ದ್ಯಾಟ್ ಈಸ್ ದ ಮಲ್ಟಿಪ್ಲಿಕೇಶನ್ ಥಿಯರಮ್ ಆಫ್ ಪ್ರೊಬಾಬಿಲಿಟಿ. ಒಂದಕ್ಕೊಂದು ಡಿಪೆಂಡ್ ಆಗಿದೆ ಅಂತ. ಅದು ಇಂಡಿಪೆಂಡೆಂಟ್ ಈವೆಂಟ್ ಅಂತ ಅಂದರೆ 3 ರೆಡ್ ಬಾಲು 5 ಬ್ಲ್ಯಾಕ್ ಬಾಲ್ಸ್ ಇರುತ್ತೆ. ಓಕೆನಾ. ಒಂದು ರೆಡ್ ಬಾಲ್ನ ಪಿಕ್ ಮಾಡ್ತೀರಾ, ಅದ್ರ ಪ್ರೊಬಾಬಿಲಿಟಿ ಏನಾಗುತ್ತೆ? 3/8 ಆಗುತ್ತೆ. ಇವಾಗ ಆ ಬಾಲನ್ನು ನಾನು ವಾಪಸ್ ಹಾಕ್ತೀನಿ. ಪುನಃ ರೆಡ್ ಬಾಲನ್ನು ಪಿಕ್ ಮಾಡುವಂಥ ಪ್ರೊಬಾಬಿಲಿಟಿ ಏನಾಗಿರುತ್ತೆ? ಸೇಮ್ 3/8 ಆಗಿರುತ್ತೆ. ಏನು ಚೇಂಜಸ್ ಆಗಿರೋದಿಲ್ಲ. ಫಸ್ಟ್ ಪಿಕ್ ಮಾಡಿರೋದಕ್ಕೂ ಸೆಕೆಂಡ್ ಪಿಕ್ ಮಾಡಿರೋದಕ್ಕೂ ಏನು ಕನೆಕ್ಷನೇ ಇಲ್ಲ. ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಆಗಿರುತ್ತೆ. ಇಂಥದ್ದನ್ನು ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಕರಿತೀವಿ. ಆವಾಗ ಕಂಡೀಷನಲ್, ಇದು ಮಲ್ಟಿಪ್ಲಿಕೇಶನ್ ಥಿಯರಮ್ ಆಫ್ ಪ್ರೊಬಾಬಿಲಿಟಿ ಆಫ್ ಇ ಆ್ಯಂಡ್ ಎಫ್ ವಿಲ್ ಬಿ ಈಕ್ವಲ್ ಟು ವಾಟ್? ಪ್ರೊಬಾಬಿಲಿಟಿ ಆಫ್ ಇ ಇಂಟು ಪ್ರೊಬಾಬಿಲಿಟಿ ಆಫ್ ಎಫ್ ಆಗುತ್ತೆ. ಒಂದಕ್ಕೊಂದು ರಿಲೇಷನ್ನೇ ಇಲ್ಲ. ಕಂಡೀಷನ್ ಒಂದು ಅಕರೆನ್ಸ್ ಆಫ್ ಈವೆಂಟ್ ಇ ಡಸ್ ನಾಟ್ ಎಫೆಕ್ಟ್ ಆನ್ ದ ಅಕರೆನ್ಸ್ ಆಫ್ ಎಫ್. ದಟ್ಸ್ ಇಟ್. ಓಕೆನಾ. ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎಫ್ ಅವಾಗ ಏನಾಗುತ್ತೆ? ದಟ್ ಈಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಇ ಓನ್ಲಿ. ಪ್ರೊಬಾಬಿಲಿಟಿ ಆಫ್ ಎಫ್ ಗಿವನ್ ಈಸ್ ಪ್ರೊಬಾಬಿಲಿಟಿ ಆಫ್ ಎಫ್ ಆಗಿರುತ್ತೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ಇಂಡಿಪೆಂಡೆಂಟು ಆ್ಯಂಡ್ ದೆನ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವು, ಎಕ್ಸಾಸ್ಟಿವ್ ಈವೆಂಟ್, ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ. ಆಯಿತಾ. ನೆಕ್ಸ್ಟ್ ಒನ್, ದಿಸ್ ಇಸ್ ಟೋಟಲ್ ಥಿಯರಮ್ ಆಫ್ ಟೋಟಲ್ ಪ್ರೊಬಾಬಿಲಿಟಿ. ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಇದನ್ನು ತುಂಬ ಚೆನ್ನಾಗಿ ನಾನು ಎಕ್ಸಾಂಪಲಲ್ಲಿ ಯೂಸ್ ಮಾಡ್ಕೊಂಡು ಹೇಳಿದ್ದೀನಿ. ದಟ್ ಈಸ್ ನಥಿಂಗ್ ಬಟ್ ಇವಾಗ ಒಂದು ಬೇಸ್ ಥಿಯರಮ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಬೇಸ್ ಥಿಯರಮ್ ಏನನ್ನು ಹೇಳುತ್ತೆ ಅಂತ ಅಂದರೆ, ಜಸ್ಟ್ ಇಮ್ಯಾಜಿನ್ ದಟ್ ದೆರ್ ಆರ್ 2 ಬ್ಯಾಗ್ಸ್. 2 ಬ್ಯಾಗ್ ಇದೆ. ಒಂದರಲ್ಲಿ ಬ್ಲೂ ಕಲರ್ ಬ್ಯಾಗ್ 3 ಇದೆ, ಇನ್ನೊಂದರಲ್ಲಿ ಅದೇ ಬ್ಯಾಗಲ್ಲಿ, ಸೊ ದೆರ್ ಆರ್ 2 ಬ್ಯಾಗ್ಸ್. ಐ ವಿಲ್ ರೈಟ್ ಹಿಯರ್ 2 ಬ್ಯಾಗ್ಸ್, ಬ್ಯಾಗ್ 1 ಆ್ಯಂಡ್ ಬ್ಯಾಗ್ 2 ಅಂತ ಕನ್ಸಿಡರ್ ಮಾಡುವ. ರೆಡ್ ಕಲರ್ ಬಾಲ್ 3 ಇದೆ, ಬ್ಲ್ಯಾಕ್ ಕಲರ್ ಬಾಲ್ 4 ಇದೆ ಅಂತ ತಗೊಳ್ಳುವ. ಇದರಲ್ಲಿ ರೆಡ್ ಕಲರ್ ಬಾಲ್ 5 ಇದೆ, ಬ್ಲ್ಯಾಕ್ ಕಲರ್ ಬಾಲು 2 ಇದೆ ಅಂತ ತಗೊಳ್ಳುವ. ನಾನಿವಾಗ ಏನು ಮಾಡ್ತೀನಿ ಅಂತಂದರೆ, ರ್ಯಾಂಡಮ್ ಆಗಿ ಕಣ್ಣು ಮುಚ್ಕೊಂಡು ಯಾವುದೋ ಒಂದು ಬಾಲನ್ನು ಪಿಕ್ ಮಾಡ್ತೀನಿ. ನನ್ನ ಕೈಯಲ್ಲಿ ಸಿಕ್ಕಿರುವಂಥದ್ದು ರೆಡ್ ಬಾಲ್. ನೀವು ಕಣ್ಣು ಮುಚ್ಕೊಂಡು ಪಿಕ್ ಮಾಡಿರೋದಕ್ಕೋಸ್ಕರ ಯಾವ ಬಾಕ್ಸಿಂದ ತೆಗ್ದಿದ್ದೀರಾ ಅಂತ ಗೊತ್ತಾಗೋದಿಲ್ಲ. ಫಸ್ಟ್ ಬಾಕ್ಸ್ ಸೆಕೆಂಡ್ ಬಾಕ್ಸ್ ಅಂತ. ನಾನಿವಾಗ ಈ ರೆಡ್ ಬಾಲ್ ಎಲ್ಲಿಂದ ಬಂತು ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಏನನ್ನೆಲ್ಲ ಫೈಂಡ್ ಔಟ್ ಮಾಡಬೇಕು? ಯಾವ ಬ್ಯಾಗಿಂದ ಬಂತು ಅಂತ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಯಾವ ಬ್ಯಾಗಲ್ಲಿ ಎಷ್ಟೆಷ್ಟು ರೆಡ್ ಬಾಲ್ ಇದೆ ಅಂತ ಅದರದ್ದು ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡಬೇಕು. ಎಷ್ಟೊಂದು ಕೆಲಸ ಇದೆಯಲ್ಲ, ಅದೆಲ್ಲದನ್ನು ನಾವು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ಬೇಸ್ ಥಿಯರಮಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ಫಾರ್ಮುಲಾ ಏನು ಅಂತ ನೋಡೋದಾದರೆ, ಯು ಕ್ಯಾನ್ ಸಿ ಹಿಯರ್ ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎ ಅಂತಂದರೆ ಆ ರೆಡ್ ಬಾಲನ್ನು ಸೆಕೆಂಡ್ ಬ್ಯಾಗಿಂದ ಪಿಕ್ ಮಾಡಿದರೆ ಅದೇನಾಗುತ್ತೆ ಅಂತಂದರೆ ಪ್ರೊಬಾಬಿಲಿಟಿ ಆಫ್ ದ ಗೆಟ್ಟಿಂಗ್ ದ ಬ್ಯಾಗ್ ಇಂಟು ಪ್ರೊಬಾಬಿಲಿಟಿ ಆಫ್ ದ picking the red ball from the second bag divided by all the probability, total probabilities of all the bags. ಇಲ್ಲಿ 3 ಬ್ಯಾಗ್ ಇದ್ದಿದ್ರೆ ಇಲ್ಲಿ ಎಲ್ಲದನ್ನು ಬರೀಬೇಕಿತ್ತು. ಇಲ್ಲಿ 2 ಬ್ಯಾಗ್ ಇರೋದಕ್ಕೋಸ್ಕರ ಇವೆರಡರದ್ದು ಹೇಳ್ತೀನಿ. ದಿಸ್ ಇಸ್ ದ ಬೇಸ್ ಥಿಯರಮ್.
ಎರಡು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಇಲ್ಲಿ ನೋಡಿ, ಇದು ಹೆಂಗೆ ಬರ್ದಿರೋದು ಅಂತಂದರೆ ಪ್ರೊಬಾಬಿಲಿಟಿ ಆಫ್ ಎ ಪಿಕ್ಕಿಂಗ್ ಅ ರೆಡ್ ಬಾಲ್ ಫ್ರಮ್ ಆಲ್ ದ ಬ್ಯಾಗ್ಸ್ ಅನ್ನೋದನ್ನು ನಾವು ಈ ಥರ ಬರಿಬಹುದು. ದಿಸ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ಆಲ್ ದ ಬ್ಯಾಗ್ಸ್ ಇಂಟು ದ probability of all the bags into probability of the red ball from the particular bag. ಓಕೆನಾ? ಸೊ ಇದಿಷ್ಟು ಗೊತ್ತಿರಬೇಕು ನಿಮಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ. ಆಲ್ಮೋಸ್ಟ್ ಇವುಗಳ ಮೇಲೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಗಳು ಬಂದಿರುವಂತಹದ್ದು. ವಿ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್. ದ ಫಸ್ಟ್ ಒನ್, ಇಫ್ ಎ ಆ್ಯಂಡ್ ಬಿ ಆರ್ ದ ಟೂ ಇವೆಂಟ್ಸ್ ಸಚ್ ದಟ್ ಪ್ರೊಬಾಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ, ದೆನ್ ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಏನನ್ನು ಫೈಂಡ್ ಔಟ್ ಮಾಡಬೇಕು? ಪ್ರೊಬಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಗಿವನ್ ಬಿ. ಓಕೆನಾ? ಇದನ್ನು ಬರೆಯೋದಾದರೆ ಫಾರ್ಮುಲಾ ಯೂಸ್ ಮಾಡಿಕೊಂಡು, ಕಂಡೀಷನಲ್ ಪ್ರೊಬಾಬಿಲಿಟಿದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬರೆಯೋದಾದರೆ ಹಿಂಗೆ ಬರಿಬಹುದು. ಕರೆಕ್ಟಾ? ಪ್ರೊಬಾಬಿಲಿಟಿ ಆಫ್ ಬಿ ಗೊತ್ತು ನನಗೆ, ಬಟ್ ಎ ಕಾಂಪ್ಲಿಮೆಂಟ್ ಬಿನೂ ಗೊತ್ತಿಲ್ಲ. ಇದನ್ನು ಹೆಂಗೆ ಬರಿಬಹುದು ಅಂತಂದರೆ, ಐ ವಿಲ್ ಡ್ರಾ ದ ಡಯಾಗ್ರಾಮ್. ಇದು ಎ ತೊಗೊಳ್ತೀನಿ, ಇದು ಬಿ, ಸರಿನಾ? ಎ ಕಾಂಪ್ಲಿಮೆಂಟ್ ಅಂತ ಅಂದರೆ ಏನು? ಎನ ಬಿಟ್ಟು ಉಳಿದಿರೋ ಅಂಥದ್ದು ಇದಿಷ್ಟು, ಸರಿನಾ? ಇಂಟರ್ಸೆಕ್ಷನ್ ಪ್ರೊಬಾಬಿಲಿಟಿ ಆಫ್ ಬಿ. ಆವಾಗ ಇದಿಷ್ಟು ರೀಜನ್ನ ನಾನು ಬರಿಬೇಕು ಅಂತ ಆಯಿತು. ಇದಿಷ್ಟು ರೀಜನ್ನ ಬರಿಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ಇನ್ಫಾರ್ಮೇಷನ್ಸ್ ಇದೆ ಕರೆಕ್ಟಾಗಿ ನೋಡಿ. ನನಗೆ ಇದು ಶೇಡಿಂಗ್ ರೀಜನ್ ಬೇಕು. ಇದು ಬೇಕು ಅಂತಂದರೆ ನಾನು ಏನು ಮಾಡಬಹುದು? ಐ ಕ್ಯಾನ್ ಬಿ ಮೈನಸ್ ಇದಿಷ್ಟು ಹೋಲ್ ಅಂತಾನೆ ಈವೆಂಟ್ ಬಿ. ಓಕೆನಾ? ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಮಾಡಿದರೆ ಕ್ಯಾನ್ ಐ ಗೆಟ್ ಓನ್ಲಿ ಬಿ? ಬರೀ ಬಿ ಸಿಗ್ಬೋದಾ? ಓನ್ಲಿ ಬಿ ಇಸ್ ನಥಿಂಗ್ ಬಟ್ ಬಿ ಮೈನಸ್ ದ ಇಂಟರ್ಸೆಕ್ಷನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಕರೆಕ್ಟ್ ಅಲ್ವಾ? ಇದಿಷ್ಟನ್ನು ಯೂಸ್ ಮಾಡಿಕೊಂಡು ನಾನು ಇಲ್ಲಿ ಇವಾಗ ಬರಿತೀನಿ. ಇಲ್ಲಿ ನೋಡಿ, ದಟ್ ಈಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಇಂಟರ್ಸೆಕ್ಷನ್ ಇರೋದಕ್ಕೋಸ್ಕರ ಬಿ, ದೆನ್ ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇಲ್ಲೇ ರಿಪ್ಲೇಸ್ ಮಾಡ್ತಿರುವಂಥದ್ದು. ದಿಸ್ ವಿಲ್ ಗಿವ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಓನ್ಲಿ ದಟ್ ಬಿ, ಪ್ರೊಬಾಬಿಲಿಟಿ ಆಫ್ ಬಿ. ಓಕೆನಾ? ಸಬ್ಸ್ಟಿಟ್ಯೂಟ್ ಮಾಡುವ. ಪ್ರೊಬಾಬಿಲಿಟಿ ಆಫ್ ಬಿ ಏನಾಗಿರುತ್ತೆ? ದಟ್ ಈಸ್ ನಥಿಂಗ್ ಬಟ್ 1/2 ಮೈನಸ್ 1/6 divided by 1/2. So this is equal to 6. This is 3 minus 1 divided by 1/2. So simplify ಮಾಡಿದರೆ 2/6 into 2/1. So 1s are 3s are 2/3 is the answer. ಇದು ಆಪ್ಷನ್ ಎಸ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಕರೆಕ್ಟಾಗಿ ಸಾಲ್ವ್ ಮಾಡಿದರೆ ಆನ್ಸರ್ ಫಟಾಫಟ್ ಬಂದೇ ಬರುತ್ತೆ. ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ಬೇಕು ಅಷ್ಟೇ. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, ಇವೆಂಟ್ E1 ಆ್ಯಂಡ್ E2 ಫಾರ್ಮ್ ಅ ಪಾರ್ಟಿಷನ್ ಆಫ್ ದ ಸ್ಯಾಂಪಲ್ ಸ್ಪೇಸ್. ಪಾರ್ಟಿಷನ್ ಅಂತ ಬಂದ ಕೂಡಲೇ ಅದು ಯಾವುದು? ಬೇಸ್ ಥಿಯರಮ್ ಆಗಿರುತ್ತೆ. ಎ ಈಸ್ ಎನಿ ಇವೆಂಟ್ ಸಚ್ ದ್ಯಾಟ್ ಪ್ರೊಬಾಬಿಲಿಟಿ ಆಫ್ E1 ಕೊಟ್ಟಿದ್ದಾರೆ, E2 ಕೊಟ್ಟಿದ್ದಾರೆ, E2 ಗಿವನ್ ಎ ಕೊಟ್ಟಿದ್ದಾರೆ. ಓಕೆನಾ? ನೋಡಿ ಎಷ್ಟೊಂದು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ, ಆದರೆ ಸ್ವಲ್ಪ ಕೆಲಸನೂ ಜಾಸ್ತಿನೇ ಕೊಟ್ಟಿದ್ದಾರೆ. 1/2. ಓಕೆನಾ? ಸಿಮಿಲರ್ಲಿ ಯು ಕ್ಯಾನ್ ಸಿ ಹಿಯರ್ ಪ್ರೊಬಾಬಿಲಿಟಿ ಆಫ್ E2 ಗಿವನ್ ಎ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪ್ರೊಬಾಬಿಲಿಟಿ ಆಫ್ ಎ ಗಿವನ್ E2 ಕೊಟ್ಟಿದ್ದಾರೆ. ಎಲ್ಲದು E2 ಅಲ್ಲೇ ಇದೆ, ಆಯಿತಾ? ಬಟ್ ನಾವು ಯಾವುದನ್ನು ಫೈಂಡ್ ಔಟ್ ಮಾಡಬೇಕು? ಪ್ರೊಬಾಬಿಲಿಟಿ ಆಫ್ E1 ಗಿವನ್ ಎ ಫೈಂಡ್ ಔಟ್ ಮಾಡಬೇಕು. ಮೊದಲು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಯೂಸ್ ಮಾಡಿಕೊಂಡು ಎ ಗಿವನ್ E1 ಇದ್ದಿದ್ರೆ, ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಇಲ್ಲ. ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡುವ. ಇಲ್ಲಿ ನೋಡಿ, ಪ್ರೊಬಾಬಿಲಿಟಿ ಆಫ್ E2 ಗಿವನ್ ಎ ಈಸ್ ಈಕ್ವಲ್ ಟು ಪ್ರೊಬಾಬಿಲಿಟಿ ಆಫ್ E2 then probability of A given E2 whole divided by probability of E1 into probability of A given E1. ಇದು ನಮಗೆ ಗೊತ್ತಿಲ್ಲ, ಇದನ್ನು ಫೈಂಡ್ ಔಟ್ ಮಾಡಬೇಕು. ದೆನ್ ಪ್ಲಸ್ probability of E2 into probability of A given E2 ಆಗಿರುತ್ತೆ. ಇದೆಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಮಾಡುವ ವ್ಯಾಲ್ಯೂನ. 1/2 is equal to, this is what, half into 2 by, how much it is? 2/3 ಅಲ್ವಾ? ಎಸ್, 2/3 ಹೋಲ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ 1/2. ಇದು ನಂಗೆ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಅಂತ ತೊಗೊಳ್ತೀನಿ, ದಿಸ್ ಒನ್. ದೆನ್ ಪ್ಲಸ್ E2 ಇಸ್ 1/2 ಇಂಟು 2/3 ಆಗಿರುತ್ತೆ. ಸರಿನಾ? ಸಿಂಪ್ಲಿಫೈ ಮಾಡುವ. ಇವಾಗ ಸಿಂಪ್ಲಿಫೈ ಮಾಡೋದಾದರೆ 1/2 ಇಸ್ ಈಕ್ವಲ್ ಟು 2/6 ಡಿವೈಡೆಡ್ ಬೈ, ಇಲ್ಲಿ 6 ಬರಬೇಕು ಅಂತಂದರೆ ಏನಾಗುತ್ತೆ? 3ಇಂದ ಮಲ್ಟಿಪ್ಲೈ ಮಾಡಬೇಕು. 3x ಪ್ಲಸ್ 2 divided by 6. This one will get cancel. So simplify ಮಾಡೋದಾದರೆ 1/2 is equal to 2 divided by 3x plus 2 ಆಗಿರುತ್ತೆ. You can shift to that side. 3x plus 2 is equal to 4. Then
3x is equal to 2, then x is equal to 2/3. ಆನ್ಸರ್ ಇದಾ? ಅಲ್ಲ, ನಮಗೆ ಇಲ್ಲಿ 2/3 ಇದೆಯಾ? ಇದೆ, ಬಟ್ ದಿಸ್ ಇಸ್ ನಾಟ್ ದ ಆನ್ಸರ್. ದಿಸ್ ಇಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಎ ಗಿವನ್ E1. ನಮಗೇನು ಬೇಕು? E1 ಗಿವನ್ ಎ ಬೇಕು. ಸೊ ಅದಕ್ಕೋಸ್ಕರ ಏನು ಮಾಡುವ? ಪ್ರೊಬಾಬಿಲಿಟಿ ಆಫ್ E1 ಗಿವನ್ ಎ ಈಸ್ ನಥಿಂಗ್ ಬಟ್ ಯು ಕ್ಯಾನ್ ರೈಟ್ ಹಿಯರ್ ಇಟ್ ಆಸ್ probability of E1 into A given E1. ಅದೆಲ್ಲ ಬರಿತಾ ಹೋಗುವ. 1/2 into A given E1 is nothing but this one, 2/3 whole divided by, then this is the denominator. Denominator ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. 1/2 into 2/3 plus 1/2 into 2/3. ಸೇಮ್ ಇದೆ ಅಲ್ವಾ? ಸೊ ಎಲ್ಲ ಕಡೆನೂ ಸೇಮ್ ಇದೆ. So 2 divided by 6 divided by 2/6 plus 2/6. So the answer is how much? 1/2 is the answer. ಹೆಂಗೆ? 2 divided by 4 ಆಗುತ್ತೆ. ಇಲ್ಲಿ ಕಾಮನ್ ಎಲ್ಸಿಯಂ ಇರೋದಕ್ಕೋಸ್ಕರ 1/2 is the answer. ನೀವೆಲ್ಲಾದರೂ ಫಟಾಫಟ್ ಇದಕ್ಕೆ ಮಾರ್ಕ್ ಮಾಡಿದರೆ ಹೋಯ್ತು ಮಾರ್ಕ್ಸು. ಸೊ ಜಸ್ಟ್ ಒನ್ ಸ್ಟೆಪ್ ಎಕ್ಸ್ಟ್ರಾ ಇದೆ, ದಟ್ ಈಸ್ ನಥಿಂಗ್ ಬಟ್ 1/2 is the answer. ಈಸಿ ಇದೆ ಅಲ್ವಾ? ಸ್ವಲ್ಪ ಅನಲೈಸ್ ಮಾಡಬೇಕು ಅಷ್ಟೇ ಕ್ವಶನನ್ನು. ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನೋಡಿ 2020 ಎಷ್ಟೊಂದು ಕ್ವಶನ್ನ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಪ್ರೊಬಾಬಿಲಿಟಿಯಲ್ಲಿ ಕೇಳ್ತಾರೆ ಆಲ್ಮೋಸ್ಟ್. ಈಸಿಯಾಗಿ ಆನ್ಸರ್ ಮಾಡಬಹುದು, ಸ್ವಲ್ಪ ನೀವು ಥಿಂಕ್ ಮಾಡಬೇಕು ಅಷ್ಟೇ. ದ ಪ್ರೊಬಾಬಿಲಿಟಿ ಆಫ್ ಸಾಲ್ವಿಂಗ್ ಅ ಪ್ರಾಬ್ಲಮ್ ಬೈ ದ 3 ಪರ್ಸನ್ ಎ ಬಿ ಸಿ ಆರ್ ಇಂಡಿಪೆಂಡೆಂಟ್ಲಿ ಸಾಲ್ವ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇದೆ, ಓಕೆನಾ? ಆ್ಯಂಡ್ 1/2, 1/4 ಆ್ಯಂಡ್ 1/3 ರೆಸ್ಪೆಕ್ಟಿವ್ಲಿ. So then the probability of the problem is solved by any one of them. ಒಬ್ಬರಿಂದನೇ ಸಾಲ್ವ್ ಮಾಡೋಕ್ಕಾಗ್ತಿರೋಂಥದ್ದು. ಸಾರಿ, ಎನಿ 2 ಆಫ್ ದೆಮ್. ಇಬ್ಬರು ಸಾಲ್ವ್ ಮಾಡಿದರೆ ಇನ್ನೊಬ್ಬ ಸಾಲ್ವ್ ಮಾಡ್ತಾ ಇಲ್ಲ. ಹಿಂಗಿರುವಾಗ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋದಾದರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ಪ್ರೊಬಾಬಿಲಿಟಿ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ ಎನಿ ಒನ್ ಆಫ್ ಎನಿ 2. ಸಾಲ್ವಿಂಗ್ ದ ಪ್ರಾಬ್ಲಮ್ ಬೈ ಎನಿ 1, ಓಕೆ, ಸಾರಿ ಎನಿ 2 ಅಂತ ತಗೊಳ್ಳುವ, ಓಕೆನಾ? ಇಬ್ಬರು ಸಾಲ್ವ್ ಮಾಡಿದರೆ ಇನ್ನೊಬ್ಬ ಸಾಲ್ವ್ ಮಾಡೋದಿಲ್ಲ. ಆವಾಗ ಏನಾಗುತ್ತೆ? ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಡ್ಯಾಶ್ ಆಗಿರುತ್ತೆ. ಇವರಿಬ್ಬರು ಸಾಲ್ವ್ ಮಾಡಿದ್ದಾರೆ. ಎ ಬಿನ ಸಾಲ್ವಿಂಗ್ ಅಂತ ತಗೊಂಡ್ರೆ ಸಿನ ಸಾಲ್ವ್ ಮಾಡದೇ ಇರೋದು ಅಂತ. ಸಿಮಿಲರ್ಲಿ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಸಿ ಅಂತಂದರೆ ಸಿ ಮತ್ತು ಎ ಸಾಲ್ವ್ ಮಾಡಿದರೆ ಬಿ ಸಾಲ್ವ್ ಮಾಡೋದಿಲ್ಲ. ಸಿಮಿಲರ್ಲಿ ಪ್ರೊಬಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಸಿ, ಇವೆಲ್ಲದು ಏನಂತ ಹೇಳಿದ್ದಾರೆ? ಇಂಡಿಪೆಂಡೆಂಟ್ ಅಂತ ಹೇಳಿದ್ದಾರೆ. ಹಾಗಾದರೆ ನಮಗೆ ಗೊತ್ತು ಹೆಂಗೆ? ಪ್ರೊಬಾಬಿಲಿಟಿ ಆಫ್ ಎ, ಪ್ರೊಬಾಬಿಲಿಟಿ ಆಫ್ ಬಿ, ದೆನ್ ಪ್ರೊಬಾಬಿಲಿಟಿ ಆಫ್ ಸಿ ಕಾಂಪ್ಲಿಮೆಂಟ್ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಎ. ನೀವು ಇಷ್ಟೆಲ್ಲ ಬರಿಬೇಕಂತ ಇಲ್ಲ ಸಿ ಇ ಟಿಯಲ್ಲಿ. ಡೈರೆಕ್ಟಾಗಿ ನಿಮಗೆ ಗೊತ್ತಿದ್ರೆ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಸಾಲ್ವ್ ಮಾಡಬಹುದು. ಪ್ರೊಬಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಬಿ ಪ್ಲಸ್ ಅಲ್ಲ ಇಂಟು ಪ್ರೊಬಾಬಿಲಿಟಿ ಆಫ್ ಸಿ ಆಗಿರುತ್ತೆ. ಸರಿನಾ? ಇದಿಷ್ಟು ಸೊಲ್ಯೂಷನ್. ಇವಾಗ ಸಬ್ಸ್ಟಿಟ್ಯೂಟ್ ಮಾಡುವ. ಪ್ರೊಬಾಬಿಲಿಟಿ ಆಫ್ ಎ ಗೊತ್ತೇನು? 1/2 ಇಂಟು ಪ್ರೊಬಾಬಿಲಿಟಿ ಆಫ್ ಬಿ ಗೊತ್ತು 1/4 ಅಂತ. ಬಟ್ ಪ್ರೊಬಾಬಿಲಿಟಿ ಆಫ್ ಸಿ ಕಾಂಪ್ಲಿಮೆಂಟ್ ಗೊತ್ತಾ? ಎಸ್. ಹೌ ಯು ವಿಲ್ ಫೈಂಡ್ ದ ಕಾಂಪ್ಲಿಮೆಂಟ್? ದಟ್ ಈಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಸ್ ನಥಿಂಗ್ ಬಟ್ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ. ಅದೇ ರೀತಿಯಾಗಿ ಸಿಗೂ ಸಹ. ಹಾಗಾದರೆ 1/3 1ನಲ್ಲಿ 1/3ನ ಮೈನಸ್ ಮಾಡಿದರೆ ಏನಾಗುತ್ತೆ? 2/3 ಬರುತ್ತೆ. ಸರಿನಾ? ಪ್ಲಸ್ ಅದೇ ರೀತಿಯಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ದಿಸ್ ಇಸ್ 1/2 ಇಂಟು ಕಾಂಪ್ಲಿಮೆಂಟ್ ಇಸ್ ಹೌ ಮಚ್? 3/4 ಇಂಟು 1/3 ಪ್ಲಸ್ ಇಲ್ಲಿ ಕಾಂಪ್ಲಿಮೆಂಟ್ ಆಫ್ ಹಾಫ್ ಇಸ್ ಹಾಫ್ ಓನ್ಲಿ, ಹಾಫ್ ಇಂಟು 3 1 ಕಾಂಪ್ಲಿಮೆಂಟ್ probability of B is 1/4 into probability of C is 1/3 ಆಗಿರುತ್ತೆ. ಎಲ್ಲ ಕಡೆ ಡಿನಾಮಿನೇಟರ್ ಸೇಮ್ ಇದೆ. ಎಷ್ಟು ಇರುತ್ತೆ? 8 12 24 ಆಯಿತು ಡಿನಾಮಿನೇಟ್. ನ್ಯೂಮರೇಟರಲ್ಲಿ ಎಷ್ಟಿದೆ? ದಿಸ್ ಇಸ್ 2 ಪ್ಲಸ್ ದಿಸ್ ಇಸ್ 3, ದಿಸ್ ಇಸ್ ಹೌ ಮಚ್? 1/4 ತಾನೇ? ಓಕೆ, 1/4 ದಟ್ ಇಸ್ 1. ಹಂಗಂತಂದರೆ ಎಷ್ಟಾಯಿತು? 5 + 1 6/24. ಸೊ ದ ಆನ್ಸರ್ ಇಸ್ 1/4. ಇದೆಯಾ ನೋಡಿ? 1/4 ಇಸ್ ದ ಆನ್ಸರ್. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ದ ಆನ್ಸರ್. ಸ್ವಲ್ಪ ಕ್ವಶನ್ನ ಅನಲೈಸ್ ಮಾಡಿ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಬ್ಬರು ಸಾಲ್ವ್ ಮಾಡಿದರೆ ಇನ್ನೊಬ್ಬ ಸಾಲ್ವ್ ಮಾಡ್ತಾ ಇಲ್ಲ ಅನ್ನೋದನ್ನು
ಕಾಂಪ್ಲಿಮೆಂಟಲ್ಲಿ ತೊಗೊಂಡಿರುವಂಥದ್ದು ಅಷ್ಟೇ. ನೆಕ್ಸ್ಟ್ ಒನ್, ಇದು 2022 ಅಲ್ಲಿ ಕೇಳಿರುವಂಥದ್ದು. ಇಫ್ ಎ ಆ್ಯಂಡ್ ಬಿ ಆರ್ ದ ಟೂ ಇಂಡಿಪೆಂಡೆಂಟ್ ಈವೆಂಟ್ಸ್, ಎರಡು ಇಂಡಿಪೆಂಡೆಂಟ್ ಅಂತ ಹೇಳ್ತಿದ್ದಾರೆ, ಸಚ್ ದಟ್ ಪ್ರೊಬಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಸ್ 0.75, ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ 0.65, ಪ್ರೊಬಾಬಿಲಿಟಿ ಆಫ್ ಬಿ ಇಸ್ ಗಿವನ್ ಆಸ್ ಎಕ್ಸ್, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳ್ತಿದ್ದಾರೆ. ಎ ಕಾಂಪ್ಲಿಮೆಂಟ್ ಇಂಡಿಪೆಂಡೆಂಟ್ ಈವೆಂಟ್ ಆಗಿರೋದಕ್ಕೋಸ್ಕರ ಪ್ರೊಬಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ವಿಲ್ ಬಿ ಈಕ್ವಲ್ ಟು 0.75, ದೆನ್ ಪ್ರೊಬಾಬಿಲಿಟಿ ಆಫ್ ಎ ಏನಾಗಿರುತ್ತೆ 0.25 ಆಗಿರುತ್ತೆ. ಸರಿನಾ? ನೆಕ್ಸ್ಟ್ ಎಲ್ಲದನ್ನು ವ್ಯಾಲ್ಯೂಗಳನ್ನು ಬರ್ಕೊಳ್ಳುವ ನಾವು ಇವಾಗ. ಪ್ರೊಬಾಬಿಲಿಟಿ ಆಫ್ ಏನನ್ನು ಫೈಂಡ್ ಔಟ್ ಮಾಡಬೇಕು ನಾನಿವಾಗ, ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಬಿನ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವ. ಪ್ರೊಬಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಬಿ ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ತಗೊಳ್ತೀನಿ. ಸರಿನಾ? ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್, ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ, ಹೌ ಮಚ್ ಇಟ್ ಇಸ್ 0.65. ದಿಸ್ ಇಸ್ ಈಕ್ವಲ್ ಟು ಹೌ ಮಚ್ ಇಟ್ ಇಸ್, ಪ್ರೊಬಾಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ, ಪ್ರೊಬಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಕೊಟ್ಟಿರೋದು, ಏನು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು, 1ನಲ್ಲಿ ಮೈನಸ್ ಮಾಡಿಬಿಟ್ಟು ಇದನ್ನು ಎಕ್ಸ್ ಅಂತ ತಗೊಳ್ಳುವ. ಬಟ್ ಇಲ್ಲಿ ಕೆಲಸ ಇರೋವಂಥದ್ದು ಇಂಟರ್ಸೆಕ್ಷನ್ನ ಹೆಂಗೆ ಬರೀತೀರಾ, ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ದ್ಯಾಟ್ ಈಸ್ ನಥಿಂಗ್ ಬಟ್ ಇಂಡಿಪೆಂಡೆಂಟ್ ಅಂತ. ಸೊ ದಟ್ಸ್ ವೈ ಪ್ರೊಬಾಬಿಲಿಟಿ ಆಫ್ ಎ ಇಂಟು ಪ್ರೊಬಾಬಿಲಿಟಿ ಆಫ್ ಬಿ ಅಂತ ಬರೀಬಹುದು. ಇದಕ್ಕೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡುವ, ಈಚೆ ಕಡೆ ಶಿಫ್ಟ್ ಮಾಡಿದರೆ 0.65 ಮೈನಸ್ 0.25 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಪ್ರೊಬಾಬಿಲಿಟಿ ಆಫ್ 0.25 ಇಂಟು ಎಕ್ಸ್ ಆಗಿರುತ್ತೆ. ಸರಿನಾ? ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಇದು, 0.4 ಈಸ್ ಈಕ್ವಲ್ ಟು 0. ಹೌ ಮಚ್ ಇಟ್ ಇಸ್ 75x. ಓಕೆನಾ? ಸರಿ ಇದೆ ತಾನೆ? ಹಾಗಾದರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, 0.4 ಡಿವೈಡೆಡ್ ಬೈ 0.75, ದಟ್ ಈಸ್ ನಥಿಂಗ್ ಬಟ್ 40 ಡಿವೈಡೆಡ್ ಬೈ 75. 40 ಡಿವೈಡೆಡ್ ಬೈ 75 ಅಂತ ಮಾಡಿದರೆ 5 8 5 1 5 15 8/15 ಇದೆಯಾ ನೋಡಿ. ಯಾ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಹಿಂಗೆ ಬಂತು ಕನ್ಫ್ಯೂಷನ್ ಆಗಬೇಡಿ, 100ಇಂದ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ 8 ಡಿವೈಡೆಡ್ ಬೈ 15 ಬರುತ್ತೆ. ದಿಸ್ ಇಸ್ ದ ಸೊಲ್ಯೂಷನ್. ಈಸಿ ಇದೆ ತಾನೆ? ಇಷ್ಟ ಆದರೆ ಬೇಗ ಬೇಗ ಲೈಕ್ ಕೊಡಿ. ಅದೇ ರೀತಿಯಾಗಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿ ವಿಲ್ ಆನ್ಸರ್ ಫಾರ್ ಯುವರ್ ಡೌಟ್ಸ್. ಸೊ ದೆನ್ ನೆಕ್ಸ್ಟ್ ಕ್ವಶನ್ನ ನೋಡಿ, ಇಫ್ ಎ ಆ್ಯಂಡ್ ಬಿ ಆರ್ ದ ಟೂ ಇವೆಂಟ್ಸ್ ಸಚ್ ದಟ್ ಪ್ರೊಬಾಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ದೆನ್ ಪ್ರೊಬಾಬಿಲಿಟಿ ಆಫ್ ಎ ಗಿವನ್ ಬಿ ಕೊಟ್ಟಿದ್ದಾರೆ, ವಾಟ್ ವಿ ನೀಡ್ ಟು ಫೈಂಡ್ ಪ್ರೊಬಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟನ್ನು ಯೂಸ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ ದಟ್ಸ್ ವೈ ಪ್ರೊಬಾಬಿಲಿಟಿ ಆಫ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟನ್ನು ಬರಿತೀನಿ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್. ಹೆಂಗೆ ಬರ್ದಿರುವಂಥದ್ದು, ಯೂಸಿಂಗ್ ದ ಡಿಮಾರ್ಗನ್ಸ್ ರೂಲ್. ಡಿಮಾರ್ಗನ್ಸ್ ರೂಲ್ ಎಲ್ಲಿ ಬರುತ್ತೆ, ಫಸ್ಟ್ ಇಯರಲ್ಲಿ ಬರುತ್ತೆ. ಸೊ ಸೆಕೆಂಡ್ ಇಯರಲ್ಲೂ ನಾವು ಅದನ್ನು ಯೂಸ್ ಮಾಡ್ತೀವಿ. ದೆನ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಬಿ. ಕರೆಕ್ಟಾ? ಕಾಂಪ್ಲಿಮೆಂಟನ್ನು ನಾವು ಈ ರೀತಿಯಾಗಿಯೂ ಬರೀಬಹುದು. ಸೊ ದೆನ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಅಂತಂದರೆ ಏನು, ಪ್ರೊಬಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಬಿ, ದೆನ್ ವಾಟ್ ಇಟ್ ಇಸ್ ಗಿವನ್, ಪ್ರೊಬಾಬಿಲಿಟಿ ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರಿಬಹುದು. ಓಕೆನಾ? ಎ ಇಂಟರ್ಸೆಕ್ಷನ್ ಬಿ ಅಂತ ಬರಿಬಹುದು. ನೆಕ್ಸ್ಟ್ ಇವಾಗ ಇಂಟರ್ಸೆಕ್ಷನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋದಾದರೆ, ವಿ ಆರ್ ಹ್ಯಾವಿಂಗ್ ದ ವ್ಯಾಲ್ಯೂ ಪ್ರೊಬಾಬಿಲಿಟಿ ಆಫ್ ಎ ಗಿವನ್ ಬಿ ಗೊತ್ತು, ದಟ್ ಈಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಆಫ್ ಬಿ. ಇದನ್ನು ಯೂಸ್ ಮಾಡಿಕೊಂಡು ಇಂಟರ್ಸೆಕ್ಷನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಾದರೆ ಪ್ರೊಬಾಬಿಲಿಟಿ, ವಾಟ್ ಯು ವಿಲ್ ಗೆಟ್ 1/4 ಇಂಟು 1/3. ದಿಸ್ ಇಸ್ ನಥಿಂಗ್ ಬಟ್ 1/12 ಆಗಿರುತ್ತೆ ಇಂಟರ್ಸೆಕ್ಷನ್. ಇದೆಲ್ಲದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ. ದಿಸ್ ಇಸ್ ನಾಟ್ ಪ್ಲಸ್, ದಿಸ್ ಇಸ್ ಮೈನಸ್ ಓನ್ಲಿ. ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್ ಮೈನಸ್, ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡುವ. 1 ಮೈನಸ್ ಎ ವ್ಯಾಲ್ಯೂ ಏನು 1/2, ಬಿ ವ್ಯಾಲ್ಯೂ 1/3 ಮೈನಸ್ 1/12. ಸಿಂಪ್ಲಿಫೈ ಮಾಡೋದಾದರೆ ಏನಾಗುತ್ತೆ, 1 ಮೈನಸ್ 12 ವಿಲ್ ಬಿ ದ ಡಿನಾಮಿನೇಟರ್ ಆಗಿರುತ್ತೆ. 6 ಪ್ಲಸ್ 4 ಮೈನಸ್ 1. ಓಕೆನಾ? 10 ಮೈನಸ್ 1 ಇಟ್ ಇಸ್ 9 ಆಗಿರುತ್ತೆ. ಸರಿ ಅಲ್ವಾ? 1 ಮೈನಸ್ 9/12 ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ 1 ಮೈನಸ್ 3/4. 1ನಲ್ಲಿ 3/4ನ ಮೈನಸ್ ಮಾಡಿದರೆ 1/4 ಇಸ್ ದ ಆನ್ಸರ್. ಆಪ್ಷನ್ ಇದೆಯಾ? ಫಸ್ಟ್ ಆಪ್ಷನ್. ದಿಸ್ ಇಸ್ ದ ಕರೆಕ್ಟ್ ಒನ್. ಸ್ವಲ್ಪ ಥಿಂಕ್ ಮಾಡಬೇಕು, ಎಲ್ಲೆಲ್ಲಿ ವ್ಯಾಲ್ಯೂ ಸಿಗೋದಿಲ್ಲ, ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಈ ಕ್ವಶನ್ ಚೆನ್ನಾಗಿದೆ. ಅ ಪ್ಯಾಂಡಮಿಕ್ ಹ್ಯಾಸ್ ಬೀನ್ ಸ್ಪ್ರೆಡಿಂಗ್ ಆಲ್
over the world, the probabilities are 0.7 that there will be a lockdown. ಲಾಕ್ಡೌನ್ ಇದ್ದರೆ ಸ್ಪ್ರೆಡ್ ಆಗುವಂಥ ಪ್ರೊಬಾಬಿಲಿಟಿ ಏನಾಗಿರುತ್ತೆ 0.7 ಇರುತ್ತೆ. ಅದೇ 0.8 ದಟ್ ದ ಪ್ಯಾಂಡಮಿಕ್ ಕಂಟ್ರೋಲ್ಡ್ ಇನ್ 1 month ಇಫ್ ದರ್ ಈಸ್ ಅ ಲಾಕ್ಡೌನ್ ಇದ್ದರೆ ಎಷ್ಟು ಬೇಗ ಕಂಟ್ರೋಲ್ ಮಾಡಬಹುದು ಅಂತಂದರೆ 0.8 ಪ್ರೊಬಾಬಿಲಿಟಿಯಲ್ಲಿ ಕಂಟ್ರೋಲ್ ಮಾಡಬಹುದು. ಅದೇ ಒಂದು ವೇಳೆ ಲಾಕ್ಡೌನ್ ಇಲ್ಲ ಅಂತ ಅಂದರೆ 0.3 ಪ್ರೊಬಾಬಿಲಿಟಿಯಲ್ಲಿ ಕಂಟ್ರೋಲ್ ಆಗುತ್ತೆ. ಪ್ರೊಬಾಬಿಲಿಟಿ ವಿಲ್ ಬಿ ವೆರಿ ಲೆಸ್. ಓಕೆನಾ? ದೆನ್ ದ ಪ್ರೊಬಾಬಿಲಿಟಿ ದಾಟ್ ದ ಪ್ಯಾಂಡಮಿಕ್ ವಿಲ್ ಬಿ ಪ್ಯಾಂಡಮಿಕ್ನ ಕಂಟ್ರೋಲ್ ಮಾಡುವಂಥ ಪ್ರೊಬಾಬಿಲಿಟಿ ಏನು ಅಂತ ಕೇಳ್ತಿದ್ದಾರೆ. ಫಸ್ಟ್ ಈವೆಂಟ್ಗಳನ್ನು ಬರ್ಕೊಳ್ಳುವ. E1 ಈಸ್ ನಥಿಂಗ್ ಬಟ್ ಲಾಕ್ಡೌನ್ ವಿಲ್ ಬಿ ದೇರ್. ಓಕೆನಾ? ಇಫ್ ದರ್ ಇಸ್ ಅ ಲಾಕ್ಡೌನ್ ಅಂತ ತಗೊಳ್ಳುವ. ದರ್ ಇಸ್ ಅ ಲಾಕ್ಡೌನ್ ಅಂತ ಬರಿತೀನಿ ಆಯಿತಾ. ದರ್ ಇಸ್ ಅ ಲಾಕ್ಡೌನ್ ಇದ್ದರೆ. ಓಕೆನಾ? ದರ್ ಇಸ್ ನೋ ಲಾಕ್ಡೌನ್. ನಾವಿವಾಗ ಏನನ್ನ ಬರೆಯುವ ಅಂತ ಅಂದರೆ ಎಲ್ಲದರದ್ದು ಪ್ರೊಬಾಬಿಲಿಟಿಗಳನ್ನು ಬರೆಯುವ. ಎ ಈಸ್ ನಥಿಂಗ್ ಬಟ್ ದ ಪ್ಯಾಂಡಮಿಕ್ ವಿಲ್ ಬಿ ಕಂಟ್ರೋಲ್ಡ್ ಅಂತ ತಗೊಳ್ಳುವ. ಪ್ಯಾಂಡಮಿಕ್ ಇಸ್ ಕಂಟ್ರೋಲ್ಡ್ ಅಂತ. pandemic will be controlled. ಓಕೆನಾ? ಒಂದೊಂದು ಪ್ರೊಬಾಬಿಲಿಟಿಗಳನ್ನು ಬರೆಯುವ. ಪ್ರೊಬಾಬಿಲಿಟಿ ಆಫ್ ಇ ಏನಾಗುತ್ತೆ? ಲಾಕ್ಡೌನ್ ಇರುವಂಥ ಪ್ರೊಬಾಬಿಲಿಟಿ ಏನಾಗಿದೆ? ದರ್ ವಿಲ್ ಬಿ ಅ ಲಾಕ್ಡೌನ್ ಆಫ್ 0. ಪ್ರೊಬಾಬಿಲಿಟೀಸ್ ದರ್ ವಿಲ್ ಬಿ ಅ ಲಾಕ್ಡೌನ್ 0.7. ಓಕೆನಾ? ಅದೇ ಲಾಕ್ಡೌನ್ ಇಲ್ಲದೆ ಇರೋ ಪ್ರೊಬಾಬಿಲಿಟಿ ಏನಾಗುತ್ತೆ? ಇದರದ್ದು ಉಲ್ಟಾ. ಹೇಗೋ ಅವೆರಡು ಡಿಸ್ಜಾಯಿಂಟ್ ಆಗಿರುತ್ತೆ ತಾನೆ, 0.3. ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಲಾಕ್ಡೌನ್ ಇದ್ದು ಕಂಟ್ರೋಲ್ ಆಗಿರುವಂಥ ಪ್ರೊಬಾಬಿಲಿಟಿ ಏನಾಗಿರುತ್ತೆ ಅಂತ ಕನ್ಸಿಡರ್ ಮಾಡೋದಾದರೆ ಯು ಕ್ಯಾನ್ ಸಿ ಹಿಯರ್ ದಟ್ ಈಸ್ ನಥಿಂಗ್ ಬಟ್ 0.8%. ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಗಿವನ್ ಲಾಕ್ಡೌನ್ ಇಲ್ಲದೆ ಕಂಟ್ರೋಲ್ ಆಗುವಂಥ ಪ್ರೊಬಾಬಿಲಿಟಿ ಏನಾಗಿರುತ್ತೆ? 0.3% ಆಗಿರುತ್ತೆ. ಪರ್ಸೆಂಟೇಜ್ ಅಲ್ಲ, 0.3 ಆಗಿರುತ್ತೆ. ನನಗಿವಾಗ ಏನು ಬೇಕು? ಜಸ್ಟ್ ಐ ನೀಡ್ ಟು ಫೈಂಡ್ ದ ಪ್ರೊಬಾಬಿಲಿಟಿ ದಟ್ ದ ಪ್ಯಾಂಡಮಿಕ್ ಇಸ್ ಕಂಟ್ರೋಲ್ಡ್. ಲಾಕ್ಡೌನ್ ಇದೆಯಾ ಇಲ್ವಾ ಅದೆಲ್ಲ ಪ್ರಶ್ನೆ ಇಲ್ಲ ನನಗೆ. ಜಸ್ಟ್ ಕಂಟ್ರೋಲ್ ಆಗುವಂಥ ಪ್ರೊಬಾಬಿಲಿಟಿ ದಟ್ ಈಸ್ ನಥಿಂಗ್ ಬಟ್ ಐ ನೀಡ್ ಟು ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಎ. ಇದೆಲ್ಲಿಂದ ಬಂತು ಹೊಸ್ತು ಅಂತ ನೋಡ್ತಿದ್ದೀರಾ? ದಿಸ್ ಈಸ್ ನಥಿಂಗ್ ಬಟ್ ದ ಥಿಯರಮ್ ಆಫ್ ಟೋಟಲ್ ಪ್ರೊಬಾಬಿಲಿಟಿ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಬರೀತಿರುವಂಥದ್ದು. ದಟ್ ಈಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ E1 ಇಂಟು ಪ್ರೊಬಾಬಿಲಿಟಿ ಆಫ್ ಎ ಗಿವನ್ E1. ಇದನ್ನು ಬೇಸ್ ಥಿಯರಮಲ್ಲಿ ನಾವು ಡಿನಾಮಿನೇಟ್ರಲ್ಲಿ ಯೂಸ್ ಮಾಡ್ತೀವಲ್ಲ ಆ ವ್ಯಾಲ್ಯೂಗಳಿದು. E2 ಇಂಟು ಪ್ರೊಬಾಬಿಲಿಟಿ ಆಫ್ ಎ ಗಿವನ್ E2 ಆಗಿರುತ್ತೆ. ವ್ಯಾಲ್ಯೂಗಳನ್ನು ಸಬ್ಸ್ಟ್ಯೂಟ್ ಮಾಡಿ ದಟ್ ಈಸ್ ನಥಿಂಗ್ ಬಟ್ ಹೆಂಗೂ ಇಲ್ಲಿ ನೋಡಿ ಇವೆರಡು ಆನ್ಸರ್ಗಳು ರಾಂಗೆ. ಯಾಕೆ ಹೇಳಿ? 1ಗಿಂತ ಜಾಸ್ತಿ ಇದೆ. ಪ್ರೊಬಾಬಿಲಿಟಿ ವ್ಯಾಲ್ಯೂ ಯಾವತ್ತೂ 1ಗಿಂತ ಜಾಸ್ತಿ ಇರೋದಿಲ್ಲ. ಇದೆಲ್ಲ ಸಬ್ಸ್ಟ್ಯೂಟ್ ಮಾಡುವ. 0.7 ಇಂಟು 0.8 ಪ್ಲಸ್ 0.3 ಇಂಟು 0.3 ಎಷ್ಟಾಗುತ್ತೆ? ದ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0.56 ಕರೆಕ್ಟ್ ಅಲ್ವಾ? ದೆನ್ ಪ್ಲಸ್ 0.9. ಹೌ ಮಚ್ ದಿಸ್ ಇಸ್? 6 plus 5 0.65 will be the answer. 0.65 is the answer. ಕರೆಕ್ಟ್ ಅಲ್ವಾ? ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಬೋದು, ಫಟಾಫಟಾಗಿ ಮಾಡಿಬಿಡಿ. ಓಕೆ, ಸೀಟಲ್ಲಿ ಇಲ್ಲ ಅಲ್ವಾ? ದೆನ್ ನೆಕ್ಸ್ಟ್ ಒನ್, ಇಫ್ ಎ ಆ್ಯಂಡ್ ಬಿ ಆರ್ ದ 2 events such that probability of ಎ ಕೊಟ್ಟಿದ್ದಾರೆ, ಎ ಗಿವನ್ ಬಿ ಕೊಟ್ಟಿದ್ದಾರೆ, ಬಿ ಗಿವನ್ ಎ, ದೆನ್ ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಬಿ ಅಂತ ಹೇಳ್ತಿದ್ದಾರೆ. ಇಂಟರ್ಸೆಕ್ಷನ್ನ ಕೊಡಲಿಲ್ಲ. ಸೊ ಇಂಟರ್ಸೆಕ್ಷನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಪ್ರೊಬಾಬಿಲಿಟಿ ಆಫ್, ಯು ಕ್ಯಾನ್ ಸಿ ಹಿಯರ್, ಎ ಗಿವನ್ ಬಿ ಈಸ್ ಈಕ್ವಲ್ ಟು ಪ್ರೊಬಾಬಿಲಿಟಿ ಆಫ್, ಓಕೆ ಬಿನ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ದಟ್ಸ್ ವೈ ಫಸ್ಟ್ ಐ ವಿಲ್ ಕನ್ಸಿಡರ್ ದ ಪ್ರೊಬಾಬಿಲಿಟಿ ಆಫ್ ಬಿ ಗಿವನ್ ಎನ ಫೈಂಡ್ ಔಟ್ ಬರ್ಕೊಳ್ತೀನಿ. ಪ್ರೊಬಾಬಿಲಿಟಿ ಆಫ್ ಬಿ ಗಿವನ್ ಎ ವಿಚ್ ಇಸ್ ಈಕ್ವಲ್ ಟು ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಆಫ್ ಎ. ಓಕೆನಾ? ಇದರಿಂದ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿನ ಫೈಂಡ್ ಔಟ್ ಮಾಡ್ಬೋದು ನಾನು. ಹೆಂಗೆ ಫೈಂಡ್ ಔಟ್ ಮಾಡೋದು? ಪ್ರೊಬಾಬಿಲಿಟಿ ಆಫ್ ಬಿ ಗಿವನ್ ಎ ಇಂಟು ಪ್ರೊಬಾಬಿಲಿಟಿ ಆಫ್ ಎ ಆಗಿರುತ್ತೆ. ಸಬ್ಸ್ಟ್ಯೂಟ್ ಮಾಡಿ, ದಟ್ ಈಸ್ ನಥಿಂಗ್ ಬಟ್ 2/3 ಇಂಟು 1/4, 1 2 1/6 ಆಗಿರುತ್ತೆ. ಸರಿನಾ? ಇಂಟರ್ಸೆಕ್ಷನ್ ವ್ಯಾಲ್ಯೂ. ಬಟ್ ಪ್ರೊಬಾಬಿಲಿಟಿ ಆಫ್ ಬಿನ ಫೈಂಡ್ ಔಟ್ ಮಾಡೋದು ಹೆಂಗೆ? ದಿಸ್ ಇಸ್ ನಥಿಂಗ್ ಬಟ್ ರೀರೈಟಿಂಗ್ ದಿಸ್ ಒನ್ ಓನ್ಲಿ. ಯು ಕ್ಯಾನ್ ಸಿ ಹಿಯರ್
ರೀರೈಟ್ ಮಾಡಿದರೆ ಏನಾಗುತ್ತೆ, ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಆಫ್ ಎ ಗಿವನ್ ಬಿ ಆಗಿರುತ್ತೆ. ಫಟಾಫಟ್ ಇದನ್ನೆಲ್ಲ ಎಕ್ಸಾಮಲ್ಲಿ ಬರೀಲೇಬಾರ್ದು ನಾನು ಹೇಳೋದಾದ್ರೆ. ಡೈರೆಕ್ಟಾಗಿ ಸೊಲ್ಯೂಷನ್ನ ನೀವು ಫೈಂಡ್ ಔಟ್ ಮಾಡಬೇಕು. 1/6 ಡಿವೈಡೆಡ್ ಬೈ ಹೌ ಮಚ್ ಇಟ್ ಇಸ್, ಪ್ರೊಬಾಬಿಲಿಟಿ ಆಫ್ ಎ ಗಿವನ್ ಬಿ ಈಸ್ 1/2 ಆಗಿರುತ್ತೆ. ಸೊ 2/6 ದಟ್ ಈಸ್ ನಥಿಂಗ್ ಬಟ್ 1/3 ಇಸ್ ದ ಆನ್ಸರ್. ಎಲ್ಲಿದೆ ಆಪ್ಷನ್ನು? ಡಿ ಈಸ್ ದ ಕರೆಕ್ಟ್ ಆಪ್ಷನ್. ಸರಿನಾ? ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, 2025 ಕೇಳಿರುವಂಥದ್ದು. ಇಫ್ ಇ ಆ್ಯಂಡ್ ಎಫ್ ಆರ್ ಟೂ ಇಂಡಿಪೆಂಡೆಂಟ್ ಈವೆಂಟ್ಸ್ ದೆನ್ ಇ ಕಾಂಪ್ಲಿಮೆಂಟ್ ಆ್ಯಂಡ್ ಎಫ್ ಕಾಂಪ್ಲಿಮೆಂಟ್ ಆರ್ ಆಲ್ಸೋ ಇಂಡಿಪೆಂಡೆಂಟ್. ದಟ್ ಈಸ್ ಕರೆಕ್ಟ್ ಅಲ್ವಾ? ದೆನ್ ಟೂ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ವಿತ್ ನಾನ್ ಝೀರೋ ಪ್ರೊಬಾಬಿಲಿಟಿ ಆಫ್ ಅಕ್ಕರೆನ್ಸ್ ಕೆನಾಟ್ ಬಿ ಇಂಡಿಪೆಂಡೆಂಟ್. ಇದೆಲ್ಲಿರುವಂಥದ್ದು? ರಿಮಾರ್ಕಲ್ಲಿರುವಂಥದ್ದು. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರೋದು ಇಂಡಿಪೆಂಡೆಂಟ್ ಆಗಿರಬೇಕಂತ ಇಲ್ಲ, ಇಂಡಿಪೆಂಡೆಂಟ್ ಆಗಿರೋದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರಬೇಕು ಅಂತ ಇಲ್ಲ. ಸೊ ಇವೆರಡು ಸ್ಟೇಟ್ಮೆಂಟ್ಗಳು ಸರಿ ಇದೆ. ಸೊ ದಟ್ಸ್ ವೈ ಬೋತ್ ಆರ್ ಟ್ರೂ ಅಂತ ಹೇಳಬಹುದು. ನೆಕ್ಸ್ಟ್ ಒನ್, ಇಫ್ ಎ ಆ್ಯಂಡ್ ಬಿ ಆರ್ ಟೂ non-mutually exclusive events such that probability of A intersection A given B, probability of B given A, then ಬರ್ಕೊಳ್ಳುವ ಕೊಟ್ಟಿರುವಂಥ ಇನ್ಫಾರ್ಮೇಷನ್ A given B is equal to probability of B given A will be equal to what? This can be written as A intersection B whole divided by probability of B. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಇದೆ ಈ ಪ್ರಾಬ್ಲಮ್ಮು. B intersection A ಫಾರ್ಮುಲಾ ಹಾಕ್ತಿರುವಂಥದ್ದು ಕಂಡೀಷನಲ್ ಪ್ರೊಬಾಬಿಲಿಟಿ ಗಿವನ್ ಎ. ಓಕೆನಾ? ಇವೆರಡು ಈಕ್ವಲ್. ಯಾಕಂತಂದರೆ ಇಂಟರ್ಸೆಕ್ಷನ್ ಏನಾಗಿರುತ್ತೆ? ಕಮ್ಯೂಟೇಟಿವ್ ಆಗಿರುತ್ತೆ. ವಿ ಕ್ಯಾನ್ ಕ್ಯಾನ್ಸಲ್ ದೀಸ್ ಟು. ದಿಸ್ ಇಂಪ್ಲೈಸ್ ದಟ್ ಪ್ರೊಬಾಬಿಲಿಟಿ ಆಫ್ ಎ ವಿಲ್ ಬಿ ಈಕ್ವಲ್ ಟು ಪ್ರೊಬಾಬಿಲಿಟಿ ಆಫ್ ಬಿ. ದಿಸ್ ಇಸ್ ದ ಸೊಲ್ಯೂಷನ್. ಎಲ್ಲಿದೆ ನೋಡಿ, ದಿಸ್ ಒನ್ ಸಿ ಇಸ್ ದ ಆಪ್ಷನ್, ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ಎಲ್ಲದು 2025 ಸುಮಾರು ಕ್ವಶನ್ಗಳನ್ನ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಫ್ ಎ ಆ್ಯಂಡ್ ಬಿ ಆರ್ ದ ಟೂ ಈವೆಂಟ್ಸ್ ಸಚ್ ದ್ಯಾಟ್ ಎ ಇಸ್ ದ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತಿದ್ದಾರೆ. A is a subset of B. Then probability of B is not equal to 0. Then which of the following is correct? ಯಾವುದು ಸರಿ ಅಂತ ಕೇಳ್ತಿದ್ದಾರೆ. ಓಕೆನಾ? ಪ್ರೊಬಾಬಿಲಿಟಿ ಆಫ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಅಂದರೆ ಇವಾಗ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡುವ. ಚಿಕ್ಕದು ಯಾವುದು? ಎ. ಸೊ ಎ ಅಲ್ಲಿರುವಂಥ ಎಲ್ಲ ಎಲಿಮೆಂಟಲ್ಲಿ ಎಲ್ಲಿದೆ? ಬಿ ಅಲ್ಲಿದೆ. ಸೊ ದಟ್ಸ್ ವೈ ದಿಸ್ ಇಸ್ ಈಕ್ವಲ್ ಟು ಎ ಆಗಿರುತ್ತೆ. ಸರಿನಾ? ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಆಲ್ಸೋ ಈಕ್ವಲ್ ಟು ಪ್ರೊಬಾಬಿಲಿಟಿ ಆಫ್ ಎನೇ ಆಗಿರುತ್ತೆ. ನಮ್ಗೆ ಇಲ್ಲಿ ಇವಾಗ ಗಿವನ್ ಕಂಡೀಷನ್ ಕೊಟ್ಟಿದ್ದಾರೆ. ಪ್ರೊಬಾಬಿಲಿಟಿ ಆಫ್ ಎ ಗಿವನ್ ಬಿನ ಬರ್ಕೊಳ್ಳುವ. ಏನಿದು? ಇಟ್ ಈಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಆಫ್ ಏನಾಗಿರುತ್ತೆ? ಬಿ ಆಗಿರುತ್ತೆ. ಸರಿನಾ? ಎ ಇಂಟರ್ಸೆಕ್ಷನ್ ಬಿ ಈಸ್ ನಥಿಂಗ್ ಬಟ್ ಪ್ರೊಬಾಬಿಲಿಟಿ ಆಫ್ ಎ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಆಫ್ ಬಿ. ಸರಿ, ಇವಾಗ ಏನು ಸಿಕ್ತು? ಪ್ರೊಬಾಬಿಲಿಟಿ ಆಫ್ ಎ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಆಫ್ ಬಿ ಅಂತ ಸಿಕ್ಕಿದೆ. ನಮ್ಗೇನು ಗೊತ್ತಾಗಬೇಕು ಅಂತಂದರೆ, ಪ್ರೊಬಾಬಿಲಿಟಿ ಯಾವಾಗಲೂ ಫ್ರ್ಯಾಕ್ಷನಲ್ಲಿ ಅಥವಾ 0 ಅಥವಾ 1 ಇರುತ್ತೆ. ಕರೆಕ್ಟು ತಾನೆ? ಒಂದು ವೇಳೆ ಪ್ರೊಬಾಬಿಲಿಟಿ ವ್ಯಾಲ್ಯೂ ಎ ವ್ಯಾಲ್ಯೂ ತುಂಬ ದೊಡ್ಡದಿದ್ದಿದ್ರೆ ನಮಗಿಲ್ಲಿ ಏನು ಬರುತ್ತೆ? 1ಗಿಂತ ಜಾಸ್ತಿ ಬರುತ್ತೆ, ಬಿಗಿಂತ ದೊಡ್ಡದಿದ್ದರೆ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ಬೋದು ಅಂತಂದರೆ, ಪ್ರೊಬಾಬಿಲಿಟಿ ವ್ಯಾಲ್ಯೂ ಎ ಯಾವಾಗಲೂ ಚಿಕ್ಕದಿರಬೇಕು. ಆವಾಗಲೇ ನಮಗಿಲ್ಲಿ ಫ್ರ್ಯಾಕ್ಷನ್ ಬರುವಂಥದ್ದು. ಸೊ ದ್ಯಾಟ್ಸ್ ವೈ ವಿ ಕ್ಯಾನ್ ಸೇ ದ್ಯಾಟ್ ಪ್ರೊಬಾಬಿಲಿಟಿ ಆಫ್ ಎ ಗಿವನ್ ಬಿ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಪ್ರೊಬಾಬಿಲಿಟಿ ಆಫ್ ಎ ಆಗಿರಬೇಕು. ಅಂದರೆ ಮಾತ್ರ ನಮಗೆ ಕರೆಕ್ಟಾಗಿರುವಂಥ ವ್ಯಾಲ್ಯೂಸ್ ಸಿಗುವಂಥದ್ದು. ಕರೆಕ್ಟಾ? ಸೊ ನೆಕ್ಸ್ಟ್ ಒನ್, ಇದು ನೋಡಿ ಚೆನ್ನಾಗಿದೆ. ಮೀರಾ ವಿಸಿಟ್ ಓನ್ಲಿ ಒನ್ ಆಫ್ ದ ಟೂ ಟೆಂಪಲ್ಸ್ ಎ ಆ್ಯಂಡ್ ಬಿ ಇನ್ ಹರ್ ಲೊಕ್ಯಾಲಿಟಿ. ಪ್ರೊಬಾಬಿಲಿಟಿ ದಟ್ ಶಿ ವಿಸಿಟ್ ದ ಟೆಂಪಲ್ ಎ ಈಸ್ 2/5. ಯಾವುದೋ ಟೆಂಪಲ್ಗೆ ವಿಸಿಟ್ ಮಾಡ್ತಿದ್ದಾಳೆ, 2/5. ಶಿ ವಿಸಿಟ್ ದ ಟೆಂಪಲ್ ಎ 1/3 ಇಸ್ ದ ಪ್ರೊಬಾಬಿಲಿಟಿ ದಟ್ ಶಿ ಮೀಟ್ಸ್ ಹರ್ ಫ್ರೆಂಡ್. ಎ ಟೆಂಪಲ್ಗೆ ಹೋದಾಗ ಫ್ರೆಂಡ್ ಸಿಗುವಂಥ ಪ್ರೊಬಾಬಿಲಿಟಿ ಏನು? 1/3. ಅದೇ ರೀತಿಯಾಗಿ ಬಿ ಟೆಂಪಲ್ಗೆ ವಿಸಿಟ್ ಮಾಡಿದಾಗ ಫ್ರೆಂಡ್ ಸಿಗುವಂಥ ಪ್ರೊಬಾಬಿಲಿಟಿ ಏನು? 7 ಸಲ ಹೋದಾಗ 2 ಸಲ ಎಲ್ಲಾದರೂ ಸಿಗ್ತಾರೆ ಅಷ್ಟೇ. ಮೀರಾ ಮೀಟ್ಸ್ ಹರ್ ಫ್ರೆಂಡ್ ಎಟ್ ಒನ್ ಆಫ್ ದ ಟೂ ಟೆಂಪಲ್ಸ್, ದೆನ್ the probability that she meets her friend at the temple B. ಏನಂತಂದರೆ ಎ ಮತ್ತು ಬಿ ಅನ್ನುವಂಥ ಟೆಂಪಲ್ಗೆ ವಿಸಿಟ್ ಮಾಡ್ತಾಳೆ. ಈ ಎ ಟೆಂಪಲ್ಗೆ ಹೋದಾಗ 1/3 ಟೈಮ್ಸಲ್ಲಿ 3ರಲ್ಲಿ 1 ಸಲ ಅವಳ ಫ್ರೆಂಡ್ ಸಿಕ್ಕಿದ್ರೆ, ಬಿ ಟೆಂಪಲ್ಗೆ ಹೋದಾಗ 7ರಲ್ಲಿ 2 ಸಲ ಸಿಗ್ತಾರೆ. ಓಕೆನಾ? ಹಾಗಾದರೆ ಅವಳಿಗೆ ಒಬ್ಬಳು ಫ್ರೆಂಡ್ ಸಿಕ್ಕಿದ್ದಾಳೆ ಇವತ್ತು. ಆ ಟೆಂಪಲ್ ಬಿ ಅಲ್ಲಿ ಸಿಗ್ತಿರುವಂಥ ಪ್ರೊಬಾಬಿಲಿಟಿನ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಏನು ಮಾಡುವ? ಈವೆಂಟ್ಗಳನ್ನು ಬರೆಯುವ. ದಟ್ ಈಸ್ ನಥಿಂಗ್ ಬಟ್ E1 ಅಂತ ಬರಿತೀನಿ. E1 ಇಸ್ ನಥಿಂಗ್ ಬಟ್ ಮೀರಾ ವಿಸಿಟ್ ದ ಟೆಂಪಲ್
ವಿಸಿಟ್ ದ ಟೆಂಪಲ್ ಎ, ಓಕೆನಾ, ಟೆಂಪಲ್ ಎ. ಸಿಮಿಲರ್ಲಿ E2 ಈಸ್ ಮೀರಾ ವಿಸಿಟ್ ದ ಟೆಂಪಲ್ ಬಿ, ಓಕೆನಾ. ಇವಾಗ ಎ ಅಂತ ತಗೊಳ್ಳ ಬೇಡ, ಫ್ರೆಂಡ್ ಎಫ್ ಅಂತ ತಗೊಳ್ತೀನಿ. ಎಫ್ ಫ್ರೆಂಡ್ ಸಿಗ್ತಿರುವಂಥ ಪ್ರೊಬಾಬಿಲಿಟಿನ ಏನು ಹೇಳ್ಬೋದು, ಮೀಟ್ಸ್ ಹರ್ ಫ್ರೆಂಡ್ಸ್, ಓಕೆನಾ, ಮೀಟ್ಸ್ ಹರ್ ಫ್ರೆಂಡ್, ಓಕೆನಾ, ಎರಡರಲ್ಲೂ ಸಿಗ್ತಾರೆ. ಮೀಟ್ಸ್ ಹರ್ ಫ್ರೆಂಡ್. ಇವಾಗ ಒಂದೊಂದ್ರದ್ದೇ ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡುವ ನಾವಿವಾಗ. ಪ್ರೊಬಾಬಿಲಿಟಿ ಆಫ್ E1 ಏನು, ಎ ಟೆಂಪಲ್ಗೆ 2/5 ಟೈಮ್ಸ್ ಹೋದರೆ ಬಿ ಟೆಂಪಲ್ಗೆ ಎಷ್ಟು ಸಲ ಹೋಗ್ಬೋದು, ಅದನ್ನು ಕೊಟ್ಟಿದ್ದಾರಾ? ಇಲ್ಲ, ಅದನ್ನ ನಾವು ಬರಿಬಹುದು. ಯಾಕಂತ ಅಂದರೆ ಇದು ಡಿಸ್ಜಾಯಿಂಟ್ ಈವೆಂಟ್ ಆಗಿರೋದಕ್ಕೋಸ್ಕರ 2/5 ಆದರೆ ಬಿ ಟೆಂಪಲ್ಗೆ 3/5 ಟೈಮ್ಸ್ ವಿಸಿಟ್ ಮಾಡ್ತಾಳೆ ಅಂತ ಆಯಿತು, ಓಕೆನಾ. ಅದೇ ರೀತಿಯಾಗಿ ಪ್ರೊಬಾಬಿಲಿಟಿ ಆಫ್ ಎ ಗಿವನ್ E1 ಅಂತಂದರೆ ಟೆಂಪಲ್ ಎ ಅಲ್ಲಿ ಅವ್ರ ಫ್ರೆಂಡ್ಸ್ ಸಿಗುವಂಥ ಪ್ರೊಬಾಬಿಲಿಟಿ ಏನು, 1/3. ಪ್ರೊಬಾಬಿಲಿಟಿ ಆಫ್ ಎ ಗಿವನ್ E2 ಏನಾಗಿರುತ್ತೆ, 2/7 ಆಗಿರುತ್ತೆ. ನಾವಿವಾಗ ಎಂತ ಫೈಂಡ್ ಔಟ್ ಮಾಡಬೇಕು, ದ ಪ್ರೊಬಾಬಿಲಿಟಿ ದ್ಯಾಟ್ ಶಿ ಮೀಟ್ಸ್ ಹರ್ ಎಟ್ ದ ಟೆಂಪಲ್ ಬಿ. ಫ್ರೆಂಡ್ ಸಿಕ್ಕಿದ್ದಾಳೆ, ಓಕೆನಾ. E2 ಸೆಕೆಂಡ್ ಟೆಂಪಲಲ್ಲಿ ಸಿಕ್ಕಿರುವಂಥದ್ದು ಅವ್ಳ ಫ್ರೆಂಡ್. ಇದ್ರ ಪ್ರೊಬಾಬಿಲಿಟಿನ ಫೈಂಡ್ ಔಟ್ ಮಾಡಬೇಕು ಯೂಸಿಂಗ್ ದ ಬೇಸ್ ಥಿಯರಮ್. ಸೊ ಇಲ್ಲಿವಾಗ ಬರೆಯುವ 3/5 ಫಾರ್ಮುಲಾ ಗೊತ್ತಿದೆ ತಾನೆ, ಎಕ್ಸಾಮಲ್ಲೆಲ್ಲ ಬರಿತಾ ಕೂತ್ಕೊಳ್ಬೇಡಿ ಆಯಿತಾ. ನೆಕ್ಸ್ಟ್ 2/5 ಇಂಟು 1/3 ಪ್ಲಸ್ ನೆಕ್ಸ್ಟ್ ಏನಾಗುತ್ತೆ 3/5 ಇಂಟು 2/7 ಆಗುತ್ತೆ. ಸಿಂಪ್ಲಿಫೈ ಮಾಡುವ, ಯು ಕ್ಯಾನ್ ಸಿ ಹಿಯರ್ 6/35 ಡಿವೈಡೆಡ್ ಬೈ 2/15 ಪ್ಲಸ್ ಹೌ ಮಚ್ ಇಟ್ ಇಸ್ 6/35. 35 15 ಬಂದಿರೋದಕ್ಕೋಸ್ಕರ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. 105 ಆಗುತ್ತೆ LCM. ಆವಾಗ ಮಲ್ಟಿಪ್ಲೈ ಡಿವೈಡ್ ಮಾಡೋದಾದರೆ 35ಗೆ 3ಇಂದ ಮಲ್ಟಿಪ್ಲೈ ಮಾಡಿದರೆ 105 ಆಗುತ್ತೆ. 105 6 1 6 18 ಬರುತ್ತೆ ನ್ಯೂಮರೇಟರಲ್ಲಿ. ನೆಕ್ಸ್ಟ್ ಇಲ್ಲಿ ಎಷ್ಟು ಸಲ 7 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 14 ಡಿವೈಡೆಡ್ ಬೈ 105 ಪ್ಲಸ್ ದಿಸ್ ಇಸ್ ಸೇಮ್ 18 ಡಿವೈಡೆಡ್ ಬೈ 105 ಆಗುತ್ತೆ. 18 ಡಿವೈಡೆಡ್ ಬೈ 105ನ ಕ್ಯಾನ್ಸಲ್ ಮಾಡಿದರೆ ಎಷ್ಟಾಗುತ್ತೆ, 2 ದೆನ್ 132 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ಅಂತ ಅಂದರೆ 2 9s 18 2 ಎಷ್ಟಾಗುತ್ತೆ 2 16s 9/16 ಕರೆಕ್ಟ್ ಅಲ್ವಾ. ಸೊ 2 16s 9/16 ಎಲ್ಲಿದೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ಒಂದು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಕ್ವಶನ್ ಈಸಿನೇ ಇರುತ್ತೆ. ಪ್ರೊಬಾಬಿಲಿಟಿ ಹೆಂಗಂತಂದರೆ ಈಸಿಯಾಗಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೋದು, ಬಟ್ ನೀವು ಅದನ್ನು ಅನಲೈಸ್ ಮಾಡಬೇಕು ಅಷ್ಟೇ. ನಾನು ಆಲ್ಮೋಸ್ಟ್ ಎಲ್ಲ ವೆರೈಟಿಗಳಲ್ಲೂ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಿಮಗೆ ಯಾವ ಚಾಪ್ಟರ್ ಇಷ್ಟ ಅನ್ನೋದನ್ನು ಸಹ ಕಮೆಂಟ್ ಮಾಡಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದರ್ ಟೇಕ್ ಕೇರ್, ಬಾಯ್.